ಸರ್, ಒಂದು ನೋಡೋರಿಗೆ ಎಲ್ಲೋ ಅರವಿಂದ್ ಅವ್ರು ಹೇಳ್ದಂಗೆ ನಾವೆಲ್ಲರೂ ಇಲ್ಲ, ವಿ ಆರ್ ಆಲ್ ವೇಟಿಂಗ್ ಫಾರ್ ದಿ ಆಪರ್ಚುನಿಟಿ, ರೈಟ್? ಸೊ ನಮಗೆಲ್ಲರಿಗೂ ವಿ ವಾಂಟ್ ಟು ಶೋ ಅವರ್ ಟ್ಯಾಲೆಂಟ್. ಸೊ ಫಸ್ಟ್ ಆಪ್ಷನ್ ಆ್ಯಸ್ ಎ ಆ್ಯಕ್ಟರ್ ನಗ್ಸೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ದ್ವಾರಕೀಶ್ವರ್ ಮಗ ನಗ್ಸೋದೇನೋ ಎಕ್ಸ್ಪೆಕ್ಟೆಡ್. ಮಾತಾಡಿದ್ರೆ ಅಪ್ಪ ಕಾಣಿಸ್ತೆ. ಇವಾಗ ನಾನು ಇದು ಮಾಡ್ಬೇಕಾದ್ರೆ ನೀವು ಹೇಳಿದ್ರಿ ಅಲ್ಲ, ನಿಮ್ಮನ್ನು ನೋಡಿದ್ರೆ ನಿಮ್ಮ ಫಾದರ್ನೇ ನೋಡ್ದಂಗೆ ಆಗುತ್ತೆ, ನಿಮ್ಮ ಜೊತೆ ನಿಂತರೆ ಹಂಗೆ ಹೆಂಗೆ ಅಂತ. ಸೊ ಇಟ್ ಎಕ್ಸ್ಪೆಕ್ಟೆಡ್. ಬಟ್ ಯು ವಿಲ್ ಸಿ ಡಿಫ್ರೆಂಟ್ ವರ್ಷನ್. ಯಾಕಂದರೆ ಮಾಡಬೇಕಾದ್ರೆ ನನಗೆ ಅದೊಂದು ಚಾಲೆಂಜ್ ಆಗಿತ್ತು. ಆ್ಯಂಡ್ ಅರವಿಂದ್ ಅವರು ಇದನ್ನು ಫಸ್ಟ್ ಟೈಮ್ ನನಗೆ ಬಂದು ಹೇಳಿದಾಗ ಆವಾಗ ಅಪ್ಪ ವಾಸ್ ದೇರ್. ಅಪ್ಪಾಜಿಗೆ ನಾನು ಹೇಳಿದೆ ಈ ಥರ ಇದಾಗಿದೆಪ್ಪ. ಯಾಕಂದರೆ ನಮ್ಮದು APK ನೋಡಿದಾಗ ಅಪ್ಪ ಬಂದಿದ್ದರು ಪ್ರೀಮಿಯರ್ ಶೋಗೆ. ಅವ್ರು ಒಂದೇ ಮಾತಂದರು ನನಗೆ, ಅರವಿಂದ್ ಕೌಶಿಕ್ ಫಸ್ಟ್ ಕ್ಲಾಸ್ ಡೈರೆಕ್ಟರ್ ಅಭಿ, ಸೂಪರಾಗಿ ನಿಂಗೆ ರೋಲ್ ಕೊಟ್ಟಿದ್ದಾರೆ, ಫಸ್ಟ್ ಕ್ಲಾಸಾಗಿ ಮಾಡಿದ್ಯಾ, ನಿನ್ನ ಕೈಲಿ ಕೆಲಸ ತೆಗೆಸಿದ್ದಾರೆ ಅಂತಂದರು. ಆ್ಯಂಡ್ ಐ ಆಲ್ವೇಸ್ ಬಿಲೀವ್ ಡೈರೆಕ್ಟರ್ ಸಕ್ಸಸ್ ಆದರೆ ಆ್ಯಕ್ಟರ್ಸ್ಗೆಲ್ಲ ಸಕ್ಸಸ್ ಬರುತ್ತೆ. ಆ್ಯಕ್ಟರ್ ಸಕ್ಸಸ್ ಆದರೆ ಇನ್ನೊಬ್ಬ ಇಲ್ಲ ಇನ್ನಿಬ್ಬರು ಅವನ ಜೊತೆ ಟ್ರಾವೆಲ್ ಆಗ್ತಾರೆ ಹೊರತು. ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಅಫ್ಕೋರ್ಸ್ ಎಲ್ಲದಕ್ಕೂ ಎಕ್ಸೆಪ್ಷನ್ಸ್ ಎಲ್ಲ ಇದ್ದಾರೆ. ಸೊ ನಮಗೆ ಪರ್ಫಾರ್ಮ್ ಮಾಡಬೇಕಾದ್ರೆ ಸರ್, ದೇರ್ ಆರ್ ವೆರೈಟೀಸ್ ಆಫ್ ಎಮೋಷನ್ಸ್. ಆ ನವರಸಗಳು ಅಂತ ಏನು ಹೇಳ್ತಾರೆ ಎಲ್ಲ ಉಂಟು. ಆ್ಯಂಡ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಸ್ಕ್ರೀನಲ್ಲಿ, ದಿಸ್ ಇಸ್ ಜಸ್ಟ್ 5% or 10% ಆಫ್ ಜೋಕರ್ ಜಾನಿ. ಅದಕ್ಕೆ ಅವರು ಡೈಲಾಗ್ ಕೊಟ್ಟಿದ್ದಾರಲ್ಲ ಸರ್, ಐ ಆಮ್ ದಿ ಜೋ ಪೆಸಿ ಆಫ್ ದಿಸ್ ಪಿಕ್ಚರ್ ಅಂತ. ಆ ಥರ ಒಂದು ಪಾತ್ರ ಸರ್. ಹೇಳಿ ಸರ್. ಸರ್, ಇದಕ್ಕೆ ಏನಂದರೆ ಎಲ್ಲ ಸಿನಿಮಾ ಈಗ ಐ ಆಮ್ ಜೋಕರ್ ಜಾನಿ, ಐ ಆಮ್ ದಿ ಜೋ ಪೆಸಿ ಆಫ್ ದಿ ಸ್ಟೋರಿ ಅಂತ. ಜೋ ಪೆಸಿ ಏನು ಅಂತಂದರೆ ಒಬ್ಬ ಹಾಲಿವುಡ್ ಆ್ಯಕ್ಟ್ರು. ಅವನು ಎಲ್ಲ ಈ ಮಾರ್ಟಿನ್ ಸ್ಕಾರ್ಸೆಸಿ ಸಿನಿಮಾಗಳಲ್ಲಿ ಅದು ಸುಮ್ಮನೆ ಇವ್ರಿಗೇನಂದರೆ ಸಿನಿಮಾದಲ್ಲಿ ಇವ್ರು ಹಾಲಿವುಡ್ ಹುಚ್ಚು ಜಾಸ್ತಿ. ಮತ್ತು ಮುಂಚೆ ರಾಬರ್ಟ್ ಡಿ ನಿರೋ, ಆಲ್ ಪಚಿನೋ, ಜೋಕರ್ ಜಾನಿ ಇದು ಅದೆಲ್ಲ ಹೇಳ್ತಾ ಇರ್ತಾರೆ ಟೋಟಲಿ ಸಿನಿಮಾದಲ್ಲಿ. ಸೊ ಅದೊಂದು ಮೆಟಫರ್ ಆಗಿ ತೊಗೊಂಡಿದ್ದೀವಿ. ಮುಖ್ಯವಾಗಿ ಏನು ಅಂತಂದರೆ ಸರ್, ನಾನು ಇಲ್ಲಿ ಕಥೆನೂ ಮುಚ್ಚಿಡ್ತಾ ಇಲ್ಲ. ನೀವು ಕೇಳಿರೋದಕ್ಕೆ ಡೈರೆಕ್ಟ್ ನನ್ನ ಕಥೆ ರಿವೀಲಿಂಗ್ ಆನ್ಸರ್ ನಾನು ಹೇಳ್ತಾ ಇದ್ದೀನಿ ಸರ್. ಪೆಂಡಾಲ್ಪುರ ಅನ್ನೋ ಊರು, ಆ ಊರಲ್ಲಿ ಒಂದು ದಂತಕತೆ. ಯಾರೋ ಒಬ್ಬ ಒಂದು ಭಾಳ ವರ್ಷಗಳಿಂದ ಅಲ್ಲೊಬ್ಬ ಋಷಿ ಇದ್ದಂತೆ, ಅದು ಯಾರೋ ಒಬ್ಬ ರಾಜಂಗೆ ಶಾಪ ಕೊಟ್ಟಿದ್ದಂತೆ, ಅವನ ಊರಿನ ಬೆಟ್ಟ ಆಗ್ಬಿಟ್ಟಿದ್ದಾನಂತೆ ಅನ್ನೋದು ಒಂದು ಪ್ರತೀತಿ ಇರುತ್ತೆ, ಒಂದು ದಂತಕತೆ. ಅದನ್ನು ಭಾಳ ಗಾಢವಾಗಿ ನಂಬಿರುವಂಥ ಪಾತ್ರ ಈ ಜೋಕರ್ ಜಾನಿ ಅಲಿಯಾಸ್ ಜನಾರ್ದನ್ ರಾವ್. ಈ ಜನಾರ್ದನ್ ರಾವ್ ಕೆಲಸ ಏನು ಅಂದರೆ ಲೋಕಲ್ ಪಾರ್ಟ್ ಟೈಮ್ ರೈಟ್ರು. ಈ ಊರುಗಳಿಗೆ ನಾವು ಯಾವುದಾದ್ರೂ ಏನೋ ಧರ್ಮಸ್ಥಳಕ್ಕೋ ಅಲ್ಲಿ ಇಲ್ಲಿ ಹೋದರೆ ಈ ತಿರುಪತಿ ತಿಮ್ಮಪ್ಪ, ಶನೇಶ್ವರನ ಇದು ಅಂತ 30 ರೂಪಾಯಿ ಬುಕ್ಲೆಟ್ಗಳು ಸಿಗ್ತಾವಲ್ಲ, ಆ ಥರ ಪೆಂಡಾಲ್ಪುರದ ಶಾಪ ಅಂತ ಇವರೊಂದು ಪುಸ್ತಕ ಬರೆದು ಬಿಟ್ಟಿರ್ತಾರೆ. ಇವರ ಭಾಳ ಗಾಢವಾದ ನಂಬಿಕೆ ಏನು ಅಂತಂದರೆ ಆ ಬೆಟ್ಟಪ್ಪ ಬರ್ತಾನೆ, ಇವರು ಬುಕ್ಕಲ್ಲಿ ಏನು ಬರೆದಿರ್ತಾರೋ ಆ ಥರ ಒಬ್ಬ ಬೆಟ್ಟಪ್ಪ ಬಂದು ಇಲ್ಲಿರೋ ಪಾಪಿಗಳನ್ನೆಲ್ಲ ಸರ್ವ ನಾಶ ಮಾಡಿಬಿಡ್ತಾನೆ ಅಂತ ನಂಬಿ ಬದುಕ್ತಾ ಇರ್ತಾರೆ. ಈ ನಂಬಿಕೆ ಈ ಸಿನಿಮಾನ ಎಷ್ಟು ಏನಂತಾರೆ ಎಲ್ಲೆಲ್ಲಿಗೆ ತೊಗೊಂಡೋಗುತ್ತೆ ಅನ್ನೋದಕ್ಕೆ ಈ ಅಪ್ಪ ಜೋಕರ್ ಆಗ್ತಾರೆ. ಸೊ ಒಂಥರ ಸೂತ್ರಧಾರಿನೂ ಹೌದು, ಪಾತ್ರಧಾರಿನೂ ಹೌದು, ಲೈಕ್ ದಟ್. ಸರ್, ಅದು ಎಲ್ಲ ಹೇಳ್ಬಿಡೋಕ್ಕಾಗಲ್ಲ ಸರ್, ಅಷ್ಟೇ. ಬೆಟ್ಟಪ್ಪ ಏನು ಅಂತಂದರೆ ಇಡೀ ಕಥೆಗೆ ಅದೇ ನಾವು ಆಗಲೇ ಒಂದು ವಿಡಿಯೋ ಹಾಕ್ದಂಗೆ ರಿವೀಲಿಂಗ್ ದಿ ಕಥಾನಾಯಕ ಅಂತ ಹಾಕ್ಬಿಟ್ಟು ನಾವು ಯಾವುದು ಹೀರೋನ ತೋರಿಸ್ದೆ ಬೆಟ್ಟಪ್ಪನ ತೋರಿಸು. ಯಾಕಂದರೆ ಈ ಸಿನಿಮಾಗೆ ಬೆಟ್ಟಪ್ಪನೇ ಕಥಾನಾಯಕ. ಇಲ್ಲೆಲ್ಲ ಇರೋರೆಲ್ಲ ನಾವ್ಯಾರು ಹೀರೋಗಳಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇಟ್ ಈಸ್ ಬಿಕಾಸ್ ಬೆಟ್ಟಪ್ಪ ಈ ಇಡೀ ಸಿನಿಮಾಗೆ ಹೀರೋ ಆಗ್ತಾನೆ. ಅವನು ಯಾರು ಅನ್ನೋದೇ ಸಿನಿಮಾ ಆ್ಯಕ್ಚುಲಿ. ಅದು ನಾನಾ, ಯಾರು ಬ್ಯಾಂಕಾಕ್ ಬುಜ್ಜಿನ, ಮಜ್ಜಿಗೆನ, ಯೂಶುವಲ್ ಸಸ್ಪೆಕ್ಟ್ಸ್ ಅಂತೀವಿ ಸರ್. ಅಂದರೆ ಒಂದು ಸಿನಿಮಾದಲ್ಲಿ 2ನೇ ನಿಮಿಷಕ್ಕೆ ಯಾರೊಬ್ಬ ಢಮಾರ್ ಅಂತ ಸತ್ತೋಗ್ಬಿಟ್ರೆ ಅವ್ನು ಇವ್ ನೋಡಿದ್ನ ಅಥವಾ ಈ ಕಳ್ಳನ ಮಗ ಹೊಡೆದ್ನ ಇವ್ ನೋಡಿದ್ನ ಅಂತಿರುತ್ತಲ್ಲ, ಅದೇ ನಮ್ಮ ಸಿನಿಮಾ. ಸೊ ಇದರಲ್ಲಿ ಬೆಟ್ಟಪ್ಪನು ಹೊಡೆದ್ನ ಅಂತ ಬರುತ್ತೆ, ಹೊಡೆದ್ನೋ ಇಲ್ವೋ ನಮಗೆ ಗೊತ್ತಿಲ್ಲ, ಲೈಕ್ ದಟ್ ಅಷ್ಟೇ ಸರ್. ಸರ್, ಹಾಂ ಸರ್. ಸರ್, ನನ್ನ ಮಾತು ಕಡಿಮೆ ಆಗುತ್ತೆ ಅನ್ನಂಗಿದ್ರೆ ಆ ಸಕ್ಸಸ್ ಬೇಡ ಸರ್. ಏನಕ್ಕೆ ಅಂದರೆ ಕರೆಕ್ಟ್, ಖಂಡಿತ ಸರ್.
ರೈಟ್ ಸರ್, ಈ ಸಿನಿಮಾಗೆ ಸಿನ್ಸಿಯರಿಟಿ ಇಸ್ ದಿ ಓನ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಸರ್. ಇವತ್ತು ನಾವು ಇಲ್ಲೇನು ಪ್ರೆಸ್ ಮೀಟ್ ಮಾಡಿದ್ವಲ್ಲ ಸರ್, ಈ ಪ್ರೆಸ್ ಮೀಟ್ ಮಾಡಿದಾಗ ಇದನ್ನು ನಾಳೆ ದಿವಸ ಯೂಟ್ಯೂಬಲ್ಲಿ ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಟ್ರೈಲರ್ ರಿಲೀಸ್ ಮಾಡಾದ್ಮೇಲೆ ಇದನ್ನು ಇನ್ನೊಂದಿಷ್ಟು ನಾವು ಜನಕ್ಕೆ ಹೇಳ್ತಾ ಹೋಗ್ತೀವಿ. ಒಬ್ಬರಿಂದ ಒಬ್ಬರಿಗೆ ಟಾಕ್ ಸ್ಪ್ರೆಡ್ ಆಗುತ್ತೆ. ಈ ಸಿನಿಮಾದಲ್ಲಿ ಏನೋ ವಿಚಾರ ಇದೆ ಅಂತ ಅನಿಸುತ್ತೆ. ಅವರು ಕೊನೆಗೆ ನಮ್ಗೆ ಯಾವತ್ತೂ ಒಂದು ದಿವಸ ಒಂದಿಷ್ಟು ಜನರಿಗೆ ಇದು ರೀಚ್ ಆಗಿದೆ ಅಂದ ಸಂದರ್ಭದಲ್ಲಿ ಇದನ್ನು ತೆರೆ ಮೇಲೆ ತರ್ತೀವಿ ಅಂತ ಅಷ್ಟೇ ಸರ್. ಖಂಡಿತ ಮಾಡಲ್ಲ ಸರ್. ಎಲ್ಲೇ ಒಂದು ಬಿಲ್ ಬೋರ್ಡು, ಯಾವುದೇ ಒಂದು ಔಟ್ಡೋರ್ ಅಡ್ವರ್ಟೈಸಿಂಗ್ ಮಾಡಿ ಪ್ರಚಾರ ಮಾಡ್ತೀವಿ ಸರ್. ಪ್ರಚಾರಕ್ಕೋಸ್ಕರ ಪ್ರಚಾರ ಮಾಡಲ್ಲ. ನನಗೆ ನಂಬಿಕೆ ಇರೋದು, ನೀವು ಮಾತು ಜಾಸ್ತಿ ಅಂತ ಹೇಳಿದ್ರು ಕೂಡ ಇನ್ನೂ ಜಾಸ್ತಿ ಮಾತಾಡಿಕೊಂಡೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗಿದು ಏನಕ್ಕೆ ಮುಖ್ಯ ಆಗುತ್ತೆ ಅಂದರೆ ಸರ್, ನಾನು ಆಡದೆ ಎಷ್ಟೋ ಕಾಲಗಳ ನಡುವೆ ನಮಗೆ ಒಂದು ಡೌಟ್ಗಳು ಬಂದ್ಬಿಟ್ಟಿದೆ, ನಾವು ಪಿಕ್ಚರ್ ಮಾಡಬೇಕಾ ಬೇಡವಾ ಇವತ್ತು ಅಂತ.